ಗಣರಾಜ್ಯೋತ್ಸವದ ವೇಳೆ ಅತಿ ದೊಡ್ಡ ಸ್ಫೋಟದ ಅಪಾಯ ತಪ್ಪಿಸಿದ ರಾಜಸ್ಥಾನ ಪೊಲೀಸರ ತ್ವರಿತ ರಕ್ಷಣಾ ಕಾರ್ಯಾಚರಣೆಯಲ್ಲಿ 10,000 ಕೆಜಿ ಸ್ಫೋಟಕಗಳು ವಶ. ಭಯೋತ್ಪಾದಕ ಯೋಜನೆ ಧ್ವಂಸ. ಪ್ರಮುಖ ಆರೋಪಿ ಸುಲೇಮಾನ್ ಖಾನ್ ಬಂಧನ. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸಂಭವಿಸಬಹುದಾಗಿದ್ದ ಅತಿದೊಡ್ಡ ಅಪಾಯವನ್ನು ರಾಜಸ್ಥಾನ ಪೊಲೀಸರು ತಪ್ಪಿಸಿದ್ದು, ಗಣರಾಜ್ಯೋತ್ಸವಕ್ಕೂ ಮುನ್ನ ನಗೌರ್ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದ ಸ್ಫೋಟಕಗಳನ್ನು ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿರ್ದಿಷ್ಟ ಗುಪ್ತಚರ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ರಾಜಸ್ಥಾನ ಪೊಲೀಸರು ನಗೌರ್ನ ಕೃಷಿ ಭೂಮಿಯಿಂದ 187 ಚೀಲಗಳಲ್ಲಿ ಸಂಗ್ರಹಿಸಲಾದ 9,550 ಕಿಲೋಗ್ರಾಂಗಳಷ್ಟು ಅಮೋನಿಯಂ ನೈಟ್ರೇಟ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಮೃದುಲ್ ಕಚಾವಾ ತಿಳಿಸಿದ್ದಾರೆ. ಹಸವ್ ಗ್ರಾಮದ ನಿವಾಸಿ ಸುಲೇಮಾನ್ ಖಾನ್ ಎಂದು ಗುರುತಿಸಲಾದ ಆರೋಪಿಯನ್ನ ಸ್ಥಳದಲ್ಲೇ ವಶಕ್ಕೆ ಪಡೆಯಲಾಗಿದ್ದು, ಈತನ ವಿರುದ್ಧ ಈ ಹಿಂದೆಯೂ 3 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ಎಂಬುದು ತಿಳಿದು ಬಂದಿದೆ. ಅಮೋನಿಯಂ ನೈಟ್ರೇಟ್ ಜೊತೆಗೆ ಪೊಲೀಸರು ಗಮನಾರ್ಹ ಪ್ರಮಾಣದ ಸ್ಫೋಟಕ ಪರಿಕರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳಲ್ಲಿ 9 ಪೆಟ್ಟಿಗೆ ಡಿಟೋನೇಟರ್ಗಳು, 12 ಪೆಟ್ಟಿಗೆಗಳು ಮತ್ತು 5 ಬಂಡಲ್ ನೀಲಿ ಫ್ಯೂಸ್ ವೈರ್ ಮತ್ತು 12 ಪೆಟ್ಟಿಗೆಗಳು ಮತ್ತು 5 ಬಂಡಲ್ ಕೆಂಪು ಫ್ಯೂಸ್ ವೈರ್ ಸೇರಿವೆ. ಪ್ರಾಥಮಿಕ ವಿಚಾರಣೆಯ ಸಮಯದಲ್ಲಿ ಸುಲೇಮಾನ್ ತನಿಖಾಧಿಕಾರಿಗಳಿಗೆ ಕಾನೂನುಬದ್ಧ ಮತ್ತು ಅಕ್ರಮ ಗಣಿಗಾರಿಕೆ ಚಟುವಟಿಕೆಗಳಲ್ಲಿ ತೊಡಗಿರುವ ವ್ಯಕ್ತಿಗಳಿಗೆ ಸ್ಫೋಟಕಗಳನ್ನು ಪೂರೈಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದು, ಸ್ಫೋಟಕ ಕಾಯ್ದೆಯ ಸಂಬಂಧಿತ ನಿಬಂಧನೆಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. 2025ರ ನವೆಂಬರ್ನಲ್ಲಿ ದೆಹಲಿಯ ಕೆಂಪುಕೋಟೆ ಬಳಿ ವರದಿಯಾದ ಸ್ಫೋಟ ಸೇರಿದಂತೆ ಈ ಹಿಂದೆ ಸಂಭವಿಸಿದ ಪ್ರಮುಖ ಸ್ಫೋಟ ಘಟನೆಗಳಿಗೆ ಅಮೋನಿಯಂ ನೈಟ್ರೇಟ್ ಸಂಬಂಧವಿದೆ ಎಂದು ಅಧಿಕಾರಿಗಳು ಗಮನ ಸೆಳೆದರು. ವಶಪಡಿಸಿಕೊಂಡ ಬಗ್ಗೆ ಕೇಂದ್ರ ಸಂಸ್ಥೆಗಳಿಗೆ ಮಾಹಿತಿ ನೀಡಲಾಗಿದೆ ಮತ್ತು ಈ ಕುರಿತು ವ್ಯಾಪಕ ತನಿಖೆ ನಡೆಯುತ್ತಿದೆ.